ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳುವುದು ಹಾಗೂ ಶಕ್ತಿ ಯೋಜನೆಯಲ್ಲಿ ಟ್ರಾನ್ಸ್ಜೆಂಡರ್ಗಳ ಮೇಲಿನ ಭೇದ ಭಾವವನ್ನು ನಿಲ್ಲಿಸುವ ನಗರದ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಮುಖಾಂತರ ಚಿನ್ನು ಬೆಳಗಾವಿ ಅವರಿಂದ ಪ್ರತಿಭಟನೆ. ನಾವು ಆಲ್ ಬೆಳಗಾವಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಚಳುವಳಿ ಸದಸ್ಯರು. ಬೆಳಗಾವಿ ಜಿಲ್ಲೆಯಲ್ಲಿ ಟ್ರಾನ್ಸ್ಜೆಂಡರ್ ಮತ್ತು ಇತರೆ ಲಿಂಗತ್ವ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರ್ಕಾರದ ಗಮನಕ್ಕೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು: ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಕಾಯ್ದೆ 2026 ಹಿಂದೆ ತೆಗೆದುಕೊಳ್ಳಬೇಕು. ಈ ತಿದ್ದುಪಡಿ ಕಾಯ್ದೆ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳು, ಗೌರವ ಮತ್ತು ಗುರುತಿಗೆ ಧಕ್ಕೆಯುಂಟು ಮಾಡುತ್ತದೆ. ಆದ್ದರಿಂದ ಈ ಕಾಯ್ದೆಯನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕು ಹಾಗೂ ಮುಂದಿನ ಯಾವುದೇ ನೀತಿಗಳನ್ನು ಸಮುದಾಯದ ಸಲಹೆ ಪಡೆದು ರೂಪಿಸಬೇಕು. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ಶಕ್ತಿ ಯೋಜನೆಯ ಪ್ರಯೋಜನ ಪಡೆಯುವಲ್ಲಿ ಭೇದಭಾವ ಮತ್ತು ಅವಮಾನವನ್ನು ಎದುರಿಸುತ್ತಿದ್ದಾರೆ ಎಂದು ಚಿನ್ನು ಬೆಳಗಾವಿ ತಿಳಿಸಿದ್ದಾರೆ. ಆಕ್ಟ್ ಅನ್ನ ಏನವರು ಕಾಯ್ದೆ ಅಡಿಯಲ್ಲಿ ಒಂದು ಬಳಸಿದಾರ, ಇದನ್ನ ಕಾಯ್ದೆ ಅಂತ ಮಾಡಿದಾರ. ಅದನ್ನ ರದ್ದು ಮಾಡ್ಬೇಕಂತ ಹೇಳ್ತಿದ್ವಿ. ತಿದ್ದುಪಡಿ ಅನ್ನೋಕ್ಕಿಂತ ರದ್ದನೆ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಬೇಡಿಕೆ ಇದೆ. ಇದು ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಜಿಲ್ಲೆ ಮತ್ತು ರಾಜ್ಯ ಮತ್ತು ದೇಶಾದ್ಯಂತ ನಮ್ಮ ಒಂದು ಟ್ರಾನ್ಸ್ ಸಮುದಾಯದ ಒಂದು ಹೋರಾಟ ಇದೆ. ಸೊ ಈ ಹೋರಾಟದಲ್ಲಿ ಏನಿದೆ ಅಂತಂತಂದ್ರೆ ಉದ್ದೇಶ, ಯಾಕಂದ್ರೆ ನಾವೆಲ್ಲರೂ ಬೈ ಬರ್ತ್ ಆಗಿ ತಾಯಿ ಗರ್ಭದಿಂದ ಮಕ್ಕಳಾಗೇನೆ ಹುಟ್ತೀವಿ. ಬಟ್ ಮಕ್ಕಳಾದ್ಮೇಲೆ ನಾವು ಬೆಳೀತಾ ನಮ್ಮ ಹಾರ್ಮೋನ್ಸ್ ಗಳ ಬದಲಾವಣೆಗಳಾಗುತ್ತೆ. ಬಟ್ ಹುಟ್ಟಬೇಕಾದ್ರೆ ಶಾರೀರಿಕವಾಗಿ ನಾವ್ ಏನ್ ಮಗುವಾಗಿ ಹುಟ್ಟಿರ್ತೀವೋ ಅದೇ ಶರೀರ ಇರುತ್ತೆ. ಹುಟ್ಟಿದ ಮೇಲೆ ಆಸ್ ಇಟ್ ಈಸ್ ಅವ್ರ ಕೆಲವೊಂದು ರೀತಿ ಕನ್ವರ್ಟ್ ಆಗ್ಬಹುದು. ಬಟ್ ಇವತ್ತಿನ ದಿವಸ ನೋಡಿ, ಯಾಕಂದ್ರೆ ಈ ಒಂದು ಸರ್ಕಾರ, ಯಾಕಂದ್ರೆ ಇದು ನಾನು ಕೇಂದ್ರ ಸರ್ಕಾರಕ್ಕೆ ಇದೊಂದು ನನ್ನ ಒಂದು ಅನುಮೋದನೆಯನ್ನು ಇಡ್ತಾ ಇದ್ದೀನಿ. ಅಲ್ಲಿ ನಿಮ್ಮಲ್ಲಿ ಇವತ್ತ ಹೆಣ್ಣನ್ನ ನೀವು ಹೆಣ್ಣು ಅದಿರಿಲ್ಲ ಅಂತ ಮೆಡಿಕಲ್ ಚೆಕ್ ಮಾಡಿಸಿದೀರಾ? ಅಥವಾ ಗಂಡನ ನೀವು ಸಾಕಷ್ಟು ಪಾರ್ಲಿಮೆಂಟ್ ಇಷ್ಟೊಂದು ಪುರುಷರಿದ್ದಾಗ ನೀವು ಪುರುಷರಿದ್ದೀರಿ ಅಂತ ನೀವು ಏನಾದ್ರು ಮೆಡಿಕಲ್ ಚೆಕ್ಅಪ್ ಮಾಡಿದೀರಾ? ಹಾಗೆ ಯಾವ ಆಧಾರದ ಮೇಲೆ? ಯಾಕಂದ್ರೆ ನೀವು ಇಂಥ ಧಕ್ಕೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಮೂಲಭೂತ ಹಕ್ಕುಗಳಲ್ಲಿರುವಂತಹ ಒಂದು ಸ್ವಾತಂತ್ರ್ಯ, ಘನತೆ, ಗೌರವ, ಸಮಾನತೆ, ಈ ನಮ್ಮ ಹಕ್ಕುಗಳು, ನಾವು ಭಾರತದ ಪ್ರಜೆಗಳು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಮ್ಮನ್ನ ಏನಂತ ಕನ್ಸಿಡರ್ ಮಾಡ್ಕೊಂಡಿದ್ದೀರಾ ನೀವು? ನೀವು ಮಾಡ್ಬೇಕಾಗಿದ್ರೆ ಎಷ್ಟೋ ವರ್ಷಗಳಿಂದ ನಿಮಗೆ ಇಷ್ಟು ಅನುಮೋದನೆ ಇದೆ, ನಿಮ್ಮ ಹೆಸರು ಬಜೆಟ್ ಅಲ್ಲಿ ಇಷ್ಟಿದೆ, ಟ್ರಾನ್ಸ್ ಸಮುದಾಯದ ಬೆಳವಣಿಗೆ ಅಂತಿದ್ರೆ ಇಲ್ಲಿವರೆಗೂ ₹1 ಟ್ರಾನ್ಸ್ ಸಮುದಾಯಕ್ಕೆ ಯಾವುದೇ ತರದ ಒಂದು ಬೆನಿಫಿಟ್ಸ್ ಇಲ್ಲ, ಬೆಳವಣಿಗೆ ಇಲ್ಲ. ಆದ್ರೂ ಇವತ್ತಿನ ದಿವಸ ಏನ್ ಮಾಡ್ತಾ ಇದೀರಂತಂದ್ರ, ಒಂದು ತಾಯಿನೇ ತನ್ನ ಭಾರತಮಯ ಮಕ್ಕಳನ್ನ, ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳು, ನಮ್ಮನ್ನ ನೀವು ಸಪ್ರೇಟ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನೀವು ಮಾಡ್ಬೇಕಾದ್ರೆ ಬೇಕಾದಷ್ಟು ಕೆಲ್ಸಗಳು ಉಳಿದಿವೆ. ಅದನ್ನ ಬಿಟ್ಬಿಟ್ಟು ನೀವು ನನ್ನ ಸಮುದಾಯವನ್ನ ಏನಾದ್ರು ಮಾಡ್ಬೇಕನ್ನೋ ಉದ್ದೇಶ ಇತ್ತಂದ್ರ ಅವ್ರ ಬೆಳವಣಿಗೆಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ಮಾಡ್ರಿ. ಇವತ್ತು ಮೆಡಿಕಲ್ ಚೆಕ್ಅಪ್, ಮೆಡಿಕಲ್ ಆಫೀಸರ್ ಹತ್ರ ಹೋಗ್ಬಿಟ್ಟು ನನ್ನ ಬಟ್ಟೆಯನ್ನ ಬಿಚ್ಚಿ ನನ್ನ ಲೈಂಗಿಕವಾಗಿ ನಾನು ಏನ್ ಇದೀನಿ ಇಲ್ಲೋ ಅಂತ ಹೇಳ್ಬೇಕನ್ನೋ ಉದ್ದೇಶನ, ಅದು ನಮ್ಮ ಒಂದು ಟ್ರಾನ್ಸ್ ಸಮುದಾಯಕ್ಕೆ ತುಂಬಾ ಒಂದು ಮಾನದಂಡನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಉದ್ದೇಶ ನಿಮ್ದು ಇತ್ತಂತಂದ್ರ ಹೌದು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಸರ್. ಈಗ ನಾವೆಲ್ಲರೂ ಉದ್ದೇಶ ಏನಾಗಿದೆ ಅಂತಂದ್ರ, ಟ್ರಾನ್ಸ್ಜೆಂಡರ್ ಅನ್ನ ಒಂದು ತಿದ್ದುಪಡಿ ಕಾಯ್ದೆಯನ್ನ ಮಾಡಿದಾರಲ್ಲ, ಅದು ತಪ್ಪು ಅಂತ ಹೇಳಿ ನಾವೆಲ್ಲರೂ ಹೋರಾಟ ಮಾಡ್ತಿದ್ವಿ. ಯಾಕಂದ್ರೆ ಬೈ ಬರ್ತ್ ನಾವು ಈಗಷ್ಟೇ ಜಗತ್ತಿನಲ್ಲಿ ಪೃಥ್ವಿಯಲ್ಲಿ ಬಂದ್ ಇಳಿದಿಲ್ಲ. ನಾವು ರಾಮನ ಕಾಲದಿಂದ, ತ್ರೇತಾ ಕಾಲದಿಂದಲೂ ಬಂದಿರುವಂತ ನನ್ನ ಸಮುದಾಯ, ಅವರ ಒಂದು ಶ್ರೀರಕ್ಷೆಯಿಂದ ಬೆಳ್ಕೊಂಬಂದ ಸಮುದಾಯ. ಬಟ್ ಇವತ್ತಿನ ದಿವಸ ಇವರು ಕೇಂದ್ರ ಸರ್ಕಾರದಲ್ಲಿ ಇರ್ತಿ ತಮ್ಮ ಅನುಕೂಲ ತಕ್ಕಂಗ ನಿರ್ಧಾರಗಳು ತಗೋತಾ ಇದಾರೆ. ಮಾಡ್ಬೇಕಾದ್ರೆ ಸಾಕಷ್ಟು ನಮ್ಮಲ್ಲಿ ಯುವ ಜನತೆ ಅನ್ಎಂಪ್ಲಾಯ್ಡ್ ಇದಾರೆ, ಅಂತವ್ರು ಕೆಲ್ಸ ಕೊಡ್ರಿ, ನನ್ನ ಸಮುದಾಯಕ್ಕೆ ಒಂದು ನಿಲುವು ಮಾಡಿಕೊಡ್ರಿ. ಅದು ಬಿಟ್ಟು ದೇಹವನ್ನ ಬಿಚ್ಚಿ ನೀನ್ ಹೆಣ್ಣದಿಯೋ ಗಂಡಿದೆಯೋ ಇದರಿಂದ ಏನ್ ಭವಿಷ್ಯವನ್ನ ಕಟ್ತಾರ ಭಾರತವನ್ನ? ಈಗ ಆ ತಿದ್ದುಪಡಿ ಮಾಡೋದ್ರಿಂದ ಏನೆಲ್ಲ ಬದಲಾವಣೆ ಆಗ್ಬೋದು, ಏನೆಲ್ಲ ಅನಾನುಕೂಲ ಆಗ್ಬೋದು? ತಿದ್ದುಪಡಿ ಮಾಡೋದ್ರಿಂದ ಮಾತಾಡ್ತೀರಾ? ಸರ್, ತಿದ್ದುಪಡಿ ಮಾಡ್ಬೇಕಂತ ಹೇಳಿ ನಮ್ದು ಯಾರ್ದು ಅವಕಾಶನ ಕೊಡಂಗಿಲ್ಲ ನಾವ್ ಯಾರು. ಯಾಕಂದ್ರೆ ಈ ತಿದ್ದುಪಡಿ ಒಂದ್ ಹೆಣ್ಣಿಗೆ ಆದ್ರೂ ಚೆಕಪ್ ಮಾಡೋದು ಅವಕಾಶನೇ ಯಾರಿಗೂ ಕೊಟ್ಟಿಲ್ಲ. ಇನ್ನು ನಾವ್ ಹೆಂಗ್ ಚೆಕಪ್ ಮಾಡಿಸ್ಕೊತೀವಿ? ಯಾಕಂದ್ರೆ ನಮ್ ಸಮಾಜ ಐತಿದ, ಒಂದ್ ಹೆಣ್ಣಿಗೂ ಚೆಕ್ ಮಾಡೋದು ಯಾರಿಗೂ ಅರ್ಹತೆ ಇಲ್ಲ, ಒಂದ್ ಗಂಡಿಗೂ ಚೆಕ್ ಮಾಡೋ ಅರ್ಹತೆ ಇಲ್ಲ. ಈಗ ನಾವು ಸಿರಿ ಕಳೆದ್ ನಿಲ್ಬೋದ? ನನಗ್ ಐತೆ. ಯಾಕಂದ್ರೆ ನನ್ನ ಸರ್ಜರಿಗಳನ್ನ ಮಾಡಿಸ್ಕೊಂಡೆ, ನನ್ ಹಿಂದಿರೋ ಸಮಾಜಕ್ಕೆ ಆಗಂಗಿಲ್ಲ ಇದ. ನಾನ್ ನಿಲ್ಬೋದು, ನನ್ ಸಿರಿ ಕಳೆದ್ ನಾನ್ ನಿಲ್ಬೋದ, ನಾ ಟ್ರಾನ್ಸ್ ಅಂತೇಳಿ. ಅದು ನನ್ನ ಸಮಾಜ ಒಳಗು ಇನ್ನೂ ಒಂದ್ ಅವಕಾಶಗಳು. ಪಾಪ ಒಬ್ರ ಜೋಗಪ್ಪಗಳವ್ರು ಯಾಕಂದ್ರೆ ಆಪರೇಷನ್ ಮಾಡಿಸ್ಕೊಂಗಿಲ್ಲ, ಒಬ್ರು ಮಾಡಿಸ್ಕೊಳ್ತಾರ. ಹೆಂಗಂತೇಳಿ ಚೆಕ್ ಮಾಡಿಸ್ಕೊಳ್ಳೋದು ಹೇಳ್ರಿ? ಭಾವನೆಗಳ್ರಿ ಇದ, ಏನ್ ಹಾರ್ಮೋನ್ಸ್ ಏನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ನಮ್ ಭಾವನೆಗಳಿಂದ ನಾವು ಸಿರಿ ಉಟ್ಕೊಂಡಿವಿ. ಹಾರ್ಮೋನ್ ಸಂಬಂಧ ಇನ್ನೊಬ್ರ ಇದು ಲೈಂಗಿಕ ಹೆಂಗ್ ಬೇಕಾದ್ ನಾವ್ ಮಾಡ್ಬೋದು. ಆದ್ರೆ ಈ ತರಾನು ಇವ್ರು ಸರ್ಕಾರದವ್ರು ನಮ್ಗ ಮಾಡ್ಕೊಟ್ಟಿದ್ ಬಾಳ ತಪ್ಪೈತಿ. ಅಂದ್ರೆ ನಿಮ್ ಭಾವನೆ ಧಕ್ಕೆ ಬರುತ್ತ. ಹಾ, ನಮ್ ಭಾವನೆಗಳಿಗೆ ಧಕ್ಕೆ ಬರ್ತೈತ್ರಿ. ಯಾಕಂದ್ರ ಎಲ್ಲೋ ಏನೋ ಮಾಡುವಾಗ ನಮ್ಗೆ ಇನ್ನು ಕಾನೂನುಗಳೊಳಗ ನಮ್ಗೆ ಇರಾಕ್ ಮನಿಗಳು ಕೊಟ್ಟಿಲ್ಲ. ಹಾ, ಇದನ್ ನೋಡಿಲ್ಲ. ನಮ್ಗೆ ರೇಷನ್ ಇನ್ನೋರ್ಗು ನಾವು ರೇಷನ್ ತಿಂದಿಲ್ಲ, ಒಬ್ರು ರೇಷನ್ ತಿಂದಿಲ್ಲ ಯಾರ್ದು. ಅದನ್ನ ಸೌಲಭ್ಯಗಳು ಕೊಡ್ರಿ. ಇದನ್ನ ಏನ್ ಚೆಕಪ್ ಮಾಡಿ ಏನ್ ಸಿಗುದೈತಿ ಹೇಳ್ರಿ ಅವ್ರಿಗೆ. ಚೆಕಪ್ ಮಾಡಾಕದಾರಲ್ಲ. ನಮ್ಗೆ ಇರಾಕ್ ಒಂದ್ ಮನಿ ಇಲ್ಲ. ನಾವ್ ಎಲ್ಲಿ ರಸ್ತೆ ಒಳಗ್ ಬೀಳ್ತೀವಿ ಒಂದೊಂದ್ ದಿವಸ, ಎಲ್ಲೆಲ್ಲಿ ಇರ್ತೀವಿ. ಯಾರನ್ನ ನಮ್ನ ಹೋಗಿ ಒಂದೊಂದ್ ಗುರು ಘೋಷಗಳು ಓದ್ ನಮ್ ಜೋಪಾನ ಮಾಡ್ಯಾರ. ಅದನ್ನ ನೋಡಿದ್ರೆ ಸರ್ಕಾರ ಈಗ ಚೆಕಪ್ ಮಾಡ್ಸಕ್ ನಿಲ್ತಾರ. ಚೆಕಪ್ ಮಾಡಿಸಿ ಏನ್ ಸಿಗ್ತೈತಿ ಇವ್ರಿಗೆ. ನಮ್ದು ಅದೊಂದ್ ಐತ್ರಿ ವಿರುದ್ಧ. ಕಲೆ ಬುಡ ಏನು ಇಲ್ಲಿ ತಂದಿದ್ದಾರೆ ಇದನ್ನ. ಚಿನ್ನು ಬೆಳಗಾವಿ. ಎಸ್ ಸರ್ಕಾರ ನ್ಯೂಸ್, ಮಣಿಕಂಠ, ಬೆಳಗಾವಿ.